IPL ಅಖಾಡದಲ್ಲಿ ಪುಟ್ಟ ಪೋರನ ವೈಭವ, ಶಾಲಾ ಬಾಲಕನ ಮಿಂಚಿಗೆ ಗೂಗಲ್ ಸಿಇಒ ದಂಗು. 12ಕ್ಕೆ ರಣಜಿ, 14ಕ್ಕೆ IPL. ಯಾರು ಈ ಸೂರ್ಯವಂಶಿ? ನಮಸ್ಕಾರ ಸ್ನೇಹಿತರೆ. IPL ಸದಾ ಒಂದಿಲ್ಲೊಂದು ಕ್ರಿಕೆಟ್ ಪ್ರತಿಭೆಗಳನ್ನ ಹೊರತರುವ ಚಿಲುಮೆ. ಇಂತಹ ಚಿಲುಮೆಯಲ್ಲೀಗ ಮತ್ತೊಂದು ಅಸಾಮಾನ್ಯ ಪ್ರತಿಭೆ ಚಿಮ್ಮಿ ಹೊರ ಬಂದಿದೆ. ವೈಭವ್ ಸೂರ್ಯವಂಶಿ ಅನ್ನೋ ಪುಟ್ಟ ಬಾಲಕ 14ನೇ ವಯಸ್ಸಿಗೆ IPL ನಲ್ಲಿ ದಾಖಲೆ ಬರೆದಿದ್ದಾನೆ. ಭಯ ಇರುತ್ತಲ್ಲ, 14 ವಯಸ್ಸಿಗೆ ಚಾನ್ಸ್ ಸಿಕ್ಕಿದೆ, ಅಯ್ಯೋ ಫಸ್ಟ್ ಮ್ಯಾಚ್ ಬೇರೆ ಆಡ್ತಾ ಇದ್ದೀನಿ, ಕೇರ್ಫುಲ್ ಆಗಿ ಆಡಬೇಕು, ರನ್ ಮಾಡಬೇಕು ಅಂತ. ಆದರೆ ಮೊದಲ ಎಸೆತದಲ್ಲೇ IPL ಕರಿಯರ್ನ ಮೊದಲ ಎಸೆತದಲ್ಲೇ ನ್ಯಾಷನಲ್ ಟೀಮ್ಗೆ ಆಡಿ, ಭಾರತ ತಂಡಕ್ಕೆ ಆಡಿ, ಇಂಟರ್ನ್ಯಾಷನಲ್ಸ್ ಎಲ್ಲ ಆಡಿ, ದೇಶ ವಿದೇಶಗಳಲ್ಲಿ ಆಡಿ ಬಂದಿರೋ ಶಾರ್ದೂಲ್ ಠಾಕೂರ್ ಬೌಲಿಂಗ್ನಲ್ಲಿ ಮೊದಲ ಬಾಲ್ನಲ್ಲೇ ಅದ್ಭುತವಾಗಿ ಆಫ್ ಸೈಡ್ನಲ್ಲಿ ಸಿಕ್ಸರ್ ಹೊಡೆದು, ಬಾಲ್ ಹೋಗಿದೆ ಸಿಕ್ಸ್ ಅನ್ನೋ ರೀತಿಯಲ್ಲಿ ಆಟಿಟ್ಯೂಡ್ನಲ್ಲಿ ನೋಡಲೇ ಇಲ್ಲ, ಬಾಲ್ ಕಡೆಗೆ ಹೊಡೆದ್ಮೇಲೆ ಮುಗೀತು ಹೋಯ್ತು ಅನ್ನೋ ರೀತಿಯಲ್ಲಿ. ಏನು ಪವರ್ಫುಲ್ ಸ್ಟ್ರೈಕ್! ಮೊದಲ ಬಾಲ್ನಲ್ಲೇ ಸಂಚಲನ ಮೂಡಿಸಿದ್ದಾರೆ ವೈಭವ್ ಸೂರ್ಯವಂಶಿ. 8ನೇ ಕ್ಲಾಸ್ ಹುಡುಗನ ಈ ಪೆಟ್ಟನ್ನು ನೋಡಿ, ಈ ವೈಭವವನ್ನು ನೋಡಿ ಖುದ್ದು ಗೂಗಲ್ ಸಿಇಒ ಸುಂದರ್ ಪಿಚೈ ಬೆರಗಾಗಿ ಹೋಗಿದ್ದಾರೆ. ಹಾಗಿದ್ರೆ ಇಷ್ಟೊಂದು ಸದ್ದು ಮಾಡ್ತಿರೋ ವೈಭವ್ ಯಾರು? ಇದನ್ನ ಹಿನ್ನೆಲೆ ಏನು? ಇಷ್ಟು ಚಿಕ್ಕ ವಯಸ್ಸಲ್ಲೇ IPL ಅಂತ ದೊಡ್ಡ ವೇದಿಕೆಯಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿದ್ದು, ಮೊದಲ ಪಂದ್ಯದಲ್ಲೇ ದೊಡ್ಡ ಮಾರ್ಕ್ ಅನ್ನ ಮಾಡಿರೋದು, ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿರೋದು, ಇದೆಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬಿಹಾರದ ಪ್ರತಿಭೆ ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಮಾರ್ಚ್ 27, 2011. ಬಹುಶಃ ಭಾರತ ವರ್ಲ್ಡ್ ಕಪ್ ಗೆಲ್ಲೋದನ್ನ ನೋಡ್ಲಿ ಅಂತ ಈ ಸೃಷ್ಟಿಯೇ ಈತನನ್ನ ಪ್ಲಾನ್ ಮಾಡಿ ಕಳಿಸಿತ್ತು ಅನ್ಸುತ್ತೆ. ಭಾರತ ಲಂಕಾ ಫೈನಲ್ಗೆ ಇನ್ನೇನು 5 ದಿನ ಬಾಕಿ ಇರುವಾಗ ಸೂರ್ಯವಂಶಿ ಜನ್ಮ ತಾಳಿದ್ದು. ಇಂಥ ಸೂರ್ಯವಂಶಿಯ ಜರ್ನಿ ಶುರುವಾಗೋದು ತಾಜ್ಪುರ್ ಅನ್ನೋ ಪುಟ್ಟ ಊರಲ್ಲಿ. ಬಿಹಾರದ ಸಮಷ್ಟಿಪುರ ಅನ್ನೋ ಹಿಂದುಳಿದ ಜಿಲ್ಲೆಗೆ ಸೇರಿದ ಸಣ್ಣ ಊರು. ಈ ಊರಲ್ಲಿ ಕ್ರಿಕೆಟ್ ಫೆಸಿಲಿಟಿ ಬಿಟ್ಟಾಕಿ ಆಡೋಕೆ ನೆಟ್ಟಿಗೆ ಒಂದು ಗ್ರೌಂಡ್ ಕೂಡ ಇರಲಿಲ್ಲ. ಆದ್ರೆ ಅಂತ ಊರಲ್ಲಿ ಹುಟ್ಟಿದ ವೈಭವ್ಗೆ ಶುರುವಿನಿಂದಲೇ ಕ್ರಿಕೆಟ್ ಮೇಲೆ ಪ್ರೀತಿ ಹುಟ್ಟಿತ್ತು. 5ನೇ ವಯಸ್ಸಿಗೆ ಬ್ಯಾಟ್ ಹಿಡಿದಿದ್ದ ಪೋರ ನೋಡ್ತಿದ್ದಂತೆ ಗಲ್ಲಿ ಕ್ರಿಕೆಟ್ನ ಅಗ್ರಮಾನ್ಯ ಬೌಲರ್ಗಳನ್ನೆಲ್ಲ ಪುಡಿಗಟ್ಟೋಕೆ ಶುರು ಮಾಡಿದ. ಸಹಜವಾಗಿ ಮಗನ ಸಾಹಸಗಾತೆ ತಂದೆ ಕಿವಿಗೂ ಕೂಡ ತಲುಪ್ತು. ನಿಮ್ ಮಗ ಸಿಕ್ಕಾಪಟ್ಟೆ ಬಡಿತಾನ್ರಿ, ಏನ್ರಿ ಆತನನ್ನ ಬೌಲಿಂಗ್ ಮಾಡಕ್ಕೆ ಆಗಲ್ಲ ಆತನಿಗೆ ಅಂತ. ಆಗ ಸಂಜೀವ್ ಡಿಸೈಡ್ ಮಾಡ್ಬಿಟ್ರು, ಮಗನನ್ನ ಕ್ರಿಕೆಟರ್ ಮಾಡೋಣ ಅಂತ ಪಣ ತೊಟ್ರು. ಜಮೀನು ಮಾರಿ ಕ್ರಿಕೆಟ್ಗೆ ವ್ಯವಸ್ಥೆ. ಬಾಲ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರಿಕೆಟ್ ಆಡಿದ್ದ ಸಂಜೀವ್ ಅವರಿಗೆ ತಮ್ಮ ಮಗನಲ್ಲಿ ಟ್ಯಾಲೆಂಟ್ ಇರೋದನ್ನ ಬೇಗ ಅವರು ನೋಟ್ ಮಾಡಿದ್ರು. ಮಗನಿಗಾಗಿ ಮನೆ ಹಿಂದೆನೆ ಕ್ರಿಕೆಟ್ ಆಡೋಕೆ ವ್ಯವಸ್ಥೆ ಮಾಡಿಸ್ಕೊಟ್ರು. ಪ್ರಾಕ್ಟೀಸ್ ಏರಿಯಾ ಸೃಷ್ಟಿ ಮಾಡಿದ್ರು. ವೈಭವ್ ಬೆಳಗ್ಗೆ ಸಂಜೆ ಹೀಗೆ ಶಾಲೆಯಿಂದ ಬಿಡುವಿದ್ದಾಗಲೆಲ್ಲ ಬಂದು ಕ್ರಿಕೆಟ್ ಆಡೋಕೆ ವ್ಯವಸ್ಥೆ ಮಾಡಿಕೊಟ್ರು. ಸಣ್ಣ ಮಟ್ಟದ ಕೃಷಿ ಮತ್ತು ಪಾರ್ಟ್ ಟೈಮ್ ಜರ್ನಲಿಸಂ ಮಾಡ್ತಾ ಇದ್ದ ಸಂಜೀವ್ ಮಗನಿಗಾಗಿ ಎಲ್ಲ ತ್ಯಜಿಸಿಬಿಟ್ರು. ಕ್ರಿಕೆಟ್ ಓಡಾಟ, ಕೋಚಿಂಗ್ ಖರ್ಚುಗಳಿಗಾಗಿ ಮೋತಿಪುರ್ ಅನ್ನೋ ತಮ್ಮ ಸ್ವಂತ ಊರಲ್ಲಿದ್ದ ಜಮೀನು ಕೂಡ ಮಾರ್ಬಿಟ್ರು. 7 ವರ್ಷಕ್ಕೆ ವೈಭವನನ್ನ ಸಮಷ್ಟಿಪುರಕ್ಕೆ ಕರ್ಕೊಂಡು ಹೋಗಿ ಬ್ರಿಜೇಶ್ ಜಾ ಅವರ ಕ್ರಿಕೆಟ್ ಕ್ಯಾಂಪ್ಗೆ ಸೇರಿಸಿದ್ರು. ಅಲ್ಲಿಂದ ವೈಭವ್ ಸೂರ್ಯವಂಶಿ ಪ್ರೊಫೆಷನಲ್ ಕ್ರಿಕೆಟ್ ಜರ್ನಿಯನ್ನ ಶುರು ಮಾಡಿದ್ರು. ಏಜ್ ಲೆವೆಲ್ ಕ್ರಿಕೆಟ್ ನಲ್ಲೂ ಕೂಡ ವೈಭವ್ ಕನ್ಸಿಸ್ಟೆಂಟ್ ಆಗಿ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸ್ತಾ ಬಂದ್ರು. 10 ವರ್ಷಕ್ಕೆ ಸಂಜೀವ್ ಮಗನಿಗೆ ಇನ್ನಷ್ಟು ಬೆಟರ್ ಟ್ರೈನಿಂಗ್ ಕೊಡೋಕೆ ಯೋಚಿಸಿದ್ರು. ಈ ನಿರ್ಧಾರ ಅವ್ರನ್ನ ಬಿಹಾರದ ರಾಜಧಾನಿ ಪಾಟ್ನಾಗೆ ಕರ್ಕೊಂಬಂತು. ವಾರದಲ್ಲಿ 3 ದಿನ ಸಂಜೀವ್ ವೈಭವ್ರನ್ನ ಪಾಟ್ನಾದ ಜೈನ್ ಎಕ್ಸ್ ಕ್ರಿಕೆಟ್ ಅಕಾಡೆಮಿಗೆ ಕರ್ಕೊಂಡ್ಬರ್ತಾ ಇದ್ರು. ಮಾಜಿ ರಣಜಿ ಆಟಗಾರ ಮನೀಶ್ ಓಜಾ ವೈಭವ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ವೈಭವ್ ಆಟ ಇನ್ನಷ್ಟು ಇಂಪ್ರೂವ್ ಆಯಿತು. 12ನೇ ವಯಸ್ಸಿಗೆ ಬಿಹಾರ ತಂಡಕ್ಕೆ, 10ನೇ ವಯಸ್ಸಿಗೆ ವೈಭವ್ ಶತಕಗಳನ್ನ ಬಾರಿಸೋಕೆ ಶುರು ಮಾಡಿದ್ರು. 10ನೇ ವಯಸ್ಸಿಗೆ ಅಂಡರ್ 11, ಅಂಡರ್ 12 ನಲ್ಲಿ ತನಗಿಂತ ಸೀನಿಯರ್ ಬೌಲರ್ಗಳನ್ನ ಚಚ್ಚೋಕೆ ಶುರು ಮಾಡಿದ್ರು. ಎಲ್ಲಾ ಕಡೆ ವೈಭವದೇ ವೈಭವ. ಎಷ್ಟರ ಮಟ್ಟಿಗಂದ್ರೆ ಈ ವಿಚಾರ ಸೀದಾ ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಗಮನಕ್ಕೂ ಹೋಯಿತು. ಪರಿಣಾಮ 12ನೇ ವಯಸ್ಸಿಗೆ ಬಿಹಾರ ಕ್ರಿಕೆಟ್ ಮಂಡಳಿ ವೈಭವದಿಂದ ವಿನು ಮಂಕಡ್ ಟ್ರೋಫಿಗೆ ಆಯ್ಕೆ ಮಾಡಿತು. ಅಂದಹಾಗೆ ವಿನು ಮಂಕಡ್ ಅಂಡರ್ 19 ಟೂರ್ನಿ. ಆದರೆ ವೈಭವ್ಗೆ ಟ್ಯಾಲೆಂಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಬೇಗನೆ ಬಿಹಾರ ಚಾನ್ಸ್ ಕೊಡ್ತು. ವೈಭವ್ 5 ಪಂದ್ಯಗಳಲ್ಲಿ 400 ರನ್ ಬಾರಿಸ್ದ. ಈತನ ಡೆಡಿಕೇಶನ್ ಮತ್ತು ಪ್ರತಿಭೆ ನೋಡಿ ಜನ ಛೋಟಾ ಸಚಿನ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಮೊದಲ ವೈಫಲ್ಯ. ಒಂದ್ ಕಡೆ ಮಗ ಮಿಂಚ್ತಾ ಇದ್ರು, ತಂದೆ ಸಂಜೀವ್ ಸಾಕಷ್ಟು ನೋವು ಅನುಭವಿಸಬೇಕಾಗಿ ಬರ್ತಾ ಇತ್ತು. ಕೆಲಸ ಬಿಟ್ಟಿದ್ರು, ಆದಾಯ ಕಮ್ಮಿ ಇತ್ತು, ಮನೆ ನಡೆಸಬೇಕು, ಜೊತೆಗೆ ಮಗನ ಕ್ರಿಕೆಟ್ ಕೂಡ ನೋಡ್ಕೋಬೇಕು. ಇದರ ಮಧ್ಯೆ ಸಂಬಂಧಿಕರು, ಸ್ನೇಹಿತರ ಕೊಂಕು ಮಾತುಗಳನ್ನ ಆಡೋಕ್ ಶುರು ಮಾಡಿದ್ರು. ಬಿಹಾರದಲ್ಲಿ ಕ್ರಿಕೆಟ್ ವ್ಯವಸ್ಥೆ ಸರಿ ಇಲ್ಲ, ಒಂದು ವೇಳೆ ನಿನ್ನ ಮಗ ಫೇಲ್ ಆದ್ರೆ ಏನ್ ಮಾಡ್ತೀಯಾ ಅಂತ ಹೆದರಿಸಿದ್ರು. ಆದ್ರೂ ಎದೆಗುಂದದ ಸಂಜೀವ್ ಮಗನನ್ನ ಸಪೋರ್ಟ್ ಮಾಡ್ತಾ ಹೋದ್ರು.
ವೈಭವ್ನ ಪರ್ಫಾರ್ಮೆನ್ಸ್ ತಂದೆಯ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚಿಸ್ತಾ ಹೋಯಿತು. ಪ್ರತಿ ಮ್ಯಾಚ್ಗೂ ವೈಭವ್ ಹೊಸ ದಾಖಲೆ ಬರೆಯೋಕೆ ಶುರು ಮಾಡಿದ್ರು. ಬಿಹಾರದ ಆಚೆ ಕೂಡ ವೈಭವ್ ಹೆಸರು ಕೇಳೋಕೆ ಶುರುವಾಯಿತು. ಪರಿಣಾಮ 2023 ನವೆಂಬರ್ನಲ್ಲಿ BCCI ವೈಭವ್ನನ್ನ ಅಂಡರ್-19 ಇಂಡಿಯಾ ಬಿ ಟೀಮ್ಗೆ ಸೆಲೆಕ್ಟ್ ಮಾಡ್ತು. ಆದ್ರೆ ಇದು ಲೈಫ್ ಅಲ್ವಾ, ಯಾವಾಗಲೂ ಒಬ್ಬ ವ್ಯಕ್ತಿ ಬರೀ ಯಶಸ್ಸಲ್ಲೇ ಇರೋಕ್ಕಾಗಲ್ಲ, ಫೇಲ್ಯೂರ್ ಕೂಡ ನೋಡಲೇಬೇಕಲ್ಲ. ಕಹಿ ಅಂತಹ ಕಹಿ ವೈಭವ್ ಲೈಫಲ್ಲೂ ಬಂತು. ಬಾಂಗ್ಲಾದೇಶ್ ಇಂಗ್ಲೆಂಡ್ ಸರಣಿಗಳಲ್ಲಿ ವೈಭವ್ ಆಟ ಚೆನ್ನಾಗಿ ಆಡಲೇ ಇಲ್ಲ. ಹೀಗಾಗಿ ಅಂಡರ್-19 ವರ್ಲ್ಡ್ ಕಪ್ಗೂ ಸೆಲೆಕ್ಟೇ ಆಗಲಿಲ್ಲ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಂಡರ್-19 ನಲ್ಲಿ ಮಿಂಚು. ಅಂಡರ್-19 ವರ್ಲ್ಡ್ ಕಪ್ಗೆ ಆಯ್ಕೆಯಾಗದೇ ಇರೋದು ವೈಭವ್ನನ್ನ ಕುಗ್ಗಿಸಿ ಬಿಡಬಹುದಾಗಿತ್ತು. ಆದರೆ ಹಾಗಾಗಿಲ್ಲ. ವೈಭವ್ ಈ ಹಿನ್ನಡೆಯನ್ನೇ ಪಾಠವಾಗಿ ತಗೊಂಡು ಇನ್ನಷ್ಟು ಕಠಿಣ ಪರಿಶ್ರಮ ಹಾಕಿ ಪ್ರಾಕ್ಟೀಸ್ ಮಾಡಿದ್ರು. ಪರಿಣಾಮ 12 ವರ್ಷ 284 ದಿನ ವಯಸ್ಸಿದ್ದಾಗಲೇ ಬಿಹಾರ ರಣಜಿ ಟೀಮ್ ವೈಭವ್ನನ್ನ ಕರ್ಕೊಳ್ತು. ಸಚಿನ್, ಯುವರಾಜ್ ನಂತರ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ರಣಜಿಗೆ ಪದಾರ್ಪಣೆ ಮಾಡಿದ 4ನೇ ಆಟಗಾರ ಅನ್ನೋ ದಾಖಲೆಯನ್ನು ಬರೆದ್ರು. ಎಲ್ಲರೂ ನೋಟ್ಬುಕ್ನಲ್ಲಿ ಹೋಮ್ವರ್ಕ್ ಬರೆಯೋ ಟೈಮ್ನಲ್ಲಿ ವೈಭವ್ ಇತಿಹಾಸದ ಪುಟಗಳಲ್ಲಿ ದಾಖಲೆ ಬರೆಯೋಕೆ ಶುರು ಮಾಡಿದ್ರು. ಬಿಹಾರಕ್ಕೆ ಆಡಿದ ಮೊದಲ ಇನ್ನಿಂಗ್ಸ್ನಲ್ಲಿ ವೈಭವ್ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ರು. ಆದರೆ ಮುಂದಿನ ಪಂದ್ಯಗಳಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ತೋರ್ಸೋಕ್ ಆಗಲಿಲ್ಲ. ಹೀಗಾಗಿ 2 ಪಂದ್ಯಗಳ ನಂತರ ವೈಭವ್ರನ್ನ ಬಿಹಾರ ತಂಡದಿಂದ ಡ್ರಾಪ್ ಮಾಡಲಾಯಿತು. ಯಾವುದೇ 12 ವರ್ಷ ವಯಸ್ಸಿನ ಹುಡುಗನಿಗೆ ದೊಡ್ಡ ಸೆಟ್ ಬ್ಯಾಕ್ ಇದು. ಆದರೆ ವೈಭವ್ ಈ ಸೋಲನ್ನ ಚಾಲೆಂಜ್ ಆಗಿ ತಗೊಂಡ್ರು. ಬಿಹಾರ ಕ್ರಿಕೆಟ್ ಮಂಡಳಿ ವೈಭವ್ರನ್ನ ಅಂಡರ್-23ಗೆ ಮೂವ್ ಮಾಡಿತು. ಅಲ್ಲಿ ವೈಭವ್ ತನ್ನ ಸ್ಕಿಲ್ಸ್ನ ಇನ್ನಷ್ಟು ರಿಫೈನ್ ಮಾಡಿಕೊಂಡ್ರು. ಉತ್ತರಾಖಂಡ್ ವಿರುದ್ಧ ಫೈನಲ್ನಲ್ಲಿ 91 ರನ್ ಬಾರಿಸಿದ್ರು. ಇದೇ ಹಂತದಲ್ಲಿ ಮತ್ತೆ ಇಂಡಿಯಾ ಅಂಡರ್-19 ತಂಡಕ್ಕೆ ಕಾಲ್ ಬಂತು. ಹೋದ್ರು ವೈಭವ್. 2024 ಸೆಪ್ಟೆಂಬರ್ನಲ್ಲಿ ಭರ್ಜರಿ ಇನ್ನಿಂಗ್ಸ್ ಆಡಿದ್ರು. ಆಸ್ಟ್ರೇಲಿಯಾ ಎ ವಿರುದ್ಧ 67 ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸಿದ್ರು. 13 ವರ್ಷದ ಹುಡುಗ ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬರ್ತಾ ಇದ್ದ ಆಸ್ಟ್ರೇಲಿಯಾ ವೇಗಿಗಳ ಚೆಂಡುಗಳನ್ನು ಕುಟ್ಟಿ ಪುಡಿ ಮಾಡ್ತಾ ಇದ್ರು. ಇದನ್ನು ನೋಡಿ ಜಗತ್ತೇ ನಿಬ್ಬೆರಗಾಯಿತು. ಈ ಸುದ್ದಿ IPL ಟೀಮ್ಗಳ ಕಿವಿಗೂ ಬಿತ್ತು. ರಾಜಸ್ಥಾನ ತಂಡದಲ್ಲಿ ವೈಭವ್ IPLಗಿಂತ ಚಿಕ್ಕ ವಯಸ್ಸಿನ ಆಟಗಾರ. ವೈಭವ್ ಟ್ಯಾಲೆಂಟ್ ಡೆಲ್ಲಿ ಕ್ಯಾಪಿಟಲ್ಸ್, ರಾಜಸ್ಥಾನ್ ರಾಯಲ್ಸ್ನಂಥ IPL ಟೀಮ್ಗಳ ಕಿವಿಗೆ ಬಿತ್ತು, ಕಣ್ಣಿಗೂ ಕಾಣಿಸ್ತು. ನಾಗ್ಪುರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಟ್ರಯಲ್ಸ್ಗೆ ಕರೆದ್ರು. ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ವೈಭವ್ಗೆ ಒಂದು ಟಫ್ ಮ್ಯಾಚ್ ಸಿಚುವೇಶನ್ ಕೊಟ್ಟರು. ವೈಭವ್ ಇದನ್ನು ಮೊದಲ 3 ಎಸೆತಗಳಲ್ಲಿ ಮಾಡಿ ಮುಗಿಸಿದ್ರು. 3 ಸಿಕ್ಸರ್ ಸಿಡಿಸಿದ್ರು. ಒಟ್ಟಾರೆ ಈ ಟ್ರಯಲ್ನಲ್ಲಿ ವೈಭವ್ ಬ್ಯಾಟ್ನಿಂದ 8 6, 4 4 ಹರಿದು ಬಂದವು. ಮುಗಿತು. ಉಳಿದಿದ್ದು ಇತಿಹಾಸ. 2025 IPL ಹರಾಜಿನಲ್ಲಿ 30 ಲಕ್ಷ ಬೇಸ್ ಪ್ರೈಸ್ಗೆ ವೈಭವ್ ತನ್ನ ಹೆಸರು ರಿಜಿಸ್ಟರ್ ಮಾಡಿಸಿದ್ರು. ಆದರೆ ವೈಭವ್ ಹೆಸರು ಬಂದಿದ್ದ ತಡ RR ಮತ್ತು DC ನಡುವೆ ಬಿಡ್ಡಿಂಗ್ ಯುದ್ಧ ನಡೆದು ಹೋಯಿತು. 15 ಸೆಕೆಂಡ್ಗಳಲ್ಲಿ ವೈಭವ್ ಹರಾಜಿನ ಬೆಲೆ 1,10,00,000ಕ್ಕೆ ಏರಿತು. 3 ವರ್ಷದಲ್ಲಿ ಅವರಪ್ಪ ಸಂಜೀವ್ ಹಾಕಿದ್ದ ಇನ್ವೆಸ್ಟ್ಮೆಂಟ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ನೊಂದಿಗೆ ವಾಪಸ್ಸಾಗಿತ್ತು ಅಕೌಂಟ್ಗೆ. 14ನೇ ವಯಸ್ಸಿಗೆ IPLಗೆ ಆಯ್ಕೆಯಾಗಿ ವೈಭವ್ ದೇಶಾದ್ಯಂತ ಹೆಸರು ಮಾಡಿದ್ರು. ಆದರೆ ಒಂದು ಕಡೆ ಯಶಸ್ಸಿನ ತುದಿ ತಲುಪ್ತಿರುವಾಗಲೇ ಮತ್ತೊಂದು ಕಡೆ ಕಾಂಟ್ರವರ್ಸಿ ಶುರುವಾಯಿತು. ಏಜ್ ಫ್ರಾಡ್ ಆರೋಪ. IPL ಹರಾಜು ಮುಗಿದ ನಂತರ ಕೆಲ ಮಾಧ್ಯಮಗಳು ವೈಭವ್ ವಯಸ್ಸು 13 ಅಷ್ಟೇ ಅಂತ ವರದಿ ಮಾಡಿದ್ವು. ಆದರೆ ವೈಭವ್ರ ಕೆಲವೊಂದು ಹಳೆ ಇಂಟರ್ವ್ಯೂಗಳು ಅನುಮಾನ ಹುಟ್ಟುಹಾಕಿದ್ವು. 2023 ಸಂದರ್ಶನವೊಂದರಲ್ಲಿ ವೈಭವ್ ತಾನು ಈ ಸೆಪ್ಟೆಂಬರ್ 27ಕ್ಕೆ 14 ವರ್ಷ ಆಗ್ತೀನಿ ಅಂತ ಹೇಳಿದರು. ಆದರೆ IPL ಅಫಿಷಿಯಲ್ ರೆಕಾರ್ಡ್ಸಲ್ಲಿ ವೈಭವ್ ವಯಸ್ಸು 13 ಅಂತ ಇತ್ತು. ಇದರ ಅರ್ಥ ಅಫಿಷಿಯಲ್ ರೆಕಾರ್ಡ್ಗಿಂತ ವೈಭವ್ 1 ವರ್ಷ ದೊಡ್ಡವನಾಗ್ತಾ ಇದ್ದ. ಈ ಗೊಂದಲ ಭಾರಿ ಕಾಂಟ್ರವರ್ಸಿ ಸೃಷ್ಟಿ ಮಾಡಿತು. ಆದರೆ ಕೂಡಲೇ ಸಂಜೀವ್ ಇದನ್ನು ಕ್ಲಾರಿಫೈ ಮಾಡಿದ್ರು. 8 ವರ್ಷ ವಯಸ್ಸಿದ್ದಾಗಲೇ ನನ್ನ ಮಗ BCCIನ ಬೋನ್ ಟೆಸ್ಟ್ ಪಾಸ್ ಮಾಡಿದ್ದಾನೆ, ಬೇಕಾದರೆ ಇನ್ನೊಂದು ಬಾರಿ ಟೆಸ್ಟ್ಗೆ ಸಿದ್ಧ ಅಂತ ಹೇಳಿದ್ರು. ಆದರೆ ಸ್ನೇಹಿತರೆ, ಒಂದು ವೇಳೆ ವೈಭವ್ 1 ವರ್ಷ ದೊಡ್ಡವನಾದರೂ ಏಜ್ ಫ್ರಾಡ್ ಆಗಲ್ಲ. ಯಾಕಂದರೆ ಆತ ಹೆಚ್ಚಾಗಾಡಿದ್ದು ಅಂಡರ್-19 ಟೂರ್ನಿಗಳನ್ನು, 19 ವರ್ಷದ ಒಳಗಿನವರ ಟೂರ್ನಿಯನ್ನು. 13 ವರ್ಷ ಆಗಲಿ 14 ವರ್ಷ ಆಗಲಿ ದೊಡ್ಡ ವ್ಯತ್ಯಾಸ ಆಗಲ್ಲ. ಮೊದಲ ಎಸೆತ ಸಿಕ್ಸರ್. ಒಂದು ಕಡೆ ಕಾಂಟ್ರವರ್ಸಿ ಇದ್ರೂ ಕೂಡ ವೈಭವ್ ತಮ್ಮ ಶ್ರದ್ಧೆಯನ್ನು ಬಿಟ್ಟಿರಲಿಲ್ಲ. RR ಕ್ಯಾಂಪ್ನಲ್ಲಿ ನಿರಂತರವಾಗಿ ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ರು.
ಜೋಫ್ರಾ ಆರ್ಚರ್ ಎಸೆತಗಳನ್ನು ಸಿಕ್ಸರ್ಗೆ ಆಡ್ತಾ ಇದ್ರು. ಆದರೆ 20 ಜನರ ಟೀಮ್ ಆಗಿರೋದ್ರಿಂದ ವೈಭವ್ಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಇರಲಿಲ್ಲ. ಆದರೆ RR ನಿರಂತರ ವೈಫಲ್ಯ ಜೊತೆಗೆ ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಗಾಯಗೊಂಡಿದ್ದರಿಂದ ವೈಭವ್ಗೆ ಅವಕಾಶ ಬಂತು. ಈಗ ಲಕ್ನೋ ಟೀಮ್ ವಿರುದ್ಧ ವೈಭವ್ IPLಗೆ ಪದಾರ್ಪಣೆ ಮಾಡಿಬಿಟ್ಟಿದ್ದಾರೆ. ಈ ಮೂಲಕ IPL ಆಡಿದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ದಾಖಲೆ ಕೂಡ ಮಾಡಿದ್ದಾರೆ. ಓಪನರ್ ಆಗಿ ಕಣಕ್ಕಿಳಿದ ವೈಭವ್ ಎಲ್ಲ ಪ್ರಶ್ನೆಗಳಿಗೂ ತನ್ನ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟಿದ್ದಾರೆ. ಶಾರ್ದುಲ್ ಠಾಕೂರ್ರ ಎಸೆತವನ್ನು ಮೊದಲ ಬಾಲ್ನಲ್ಲೇ ಸಿಕ್ಸರ್ಗೆ ಅಟ್ಟೋ ಮೂಲಕ ತನ್ನ ವೃತ್ತಿ ಜೀವನವನ್ನು ಸಿಕ್ಸರ್ ಮೂಲಕ ಗ್ರ್ಯಾಂಡ್ ಆಗಿ ಶುರು ಮಾಡಿದ್ದಾರೆ. ಒಟ್ಟಾರೆ 20 ಎಸೆತಗಳಲ್ಲಿ 2 ಬೌಂಡರಿ 3 ಸಿಕ್ಸರ್ ಸಿಡಿಸಿ 34 ರನ್ ಚಚ್ಚಿದ್ದಾರೆ. ಈತನ ಸಾಧನೆ ಇಡೀ ಕ್ರಿಕೆಟ್ ಲೋಕವನ್ನೇ ಬೆರಗಾಗಿಸಿದೆ. ಖುದ್ದು ಗೂಗಲ್ CEO ಸುಂದರ್ ಪಿಚೈ ಪೋಸ್ಟ್ ಮಾಡಿದ್ದಾರೆ ತನ್ನ ಬಗ್ಗೆ. 8ನೇ ಕ್ಲಾಸ್ ಹುಡುಗ IPL ಆಡ್ತಿದ್ದಾನೆ, ಹೆಂಗೆ ಆಡ್ತಾ ಇದ್ದಾನೆ, ಎಂಥ ಡೆಬ್ಯೂ ಇದು ಅಂತ ಗುಣಗಾನ ಮಾಡಿದ್ದಾರೆ. ವೈಭವ್ ಕ್ರಿಕೆಟ್ ವೈಭವ ಹೀಗೆ ಮುಂದುವರಿಲಿ, ಭಾರತ ತಂಡಕ್ಕೆ ಆಡಲಿ, ಚೆನ್ನಾಗಿ ಭಾರತಕ್ಕೆ ಕೀರ್ತಿಯನ್ನು ತರಲಿ ಅಂತ ನಾವು ಆಶಿಸೋಣ. ಮತ್ತೊಬ್ಬ ಪೃಥ್ವಿ ಶಾ ಆಗದೇ ಇರಲಿ ಅಂತ ಕೂಡ ಆಶಿಸೋಣ. ಮತ್ತೊಬ್ಬ ಪೃಥ್ವಿ ಶಾ ಯಾಕಾಗಬಾರ್ದು ಅದು ಗೊತ್ತಾಗಬೇಕು ಅಂದರೆ ಈ ವರದಿ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಪೃಥ್ವಿ ಶಾ ಲೈಫಲ್ಲಿ ಏನಾಯಿತು ಅಂತ ಕೂಡ ನೋಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.